ಪಾಂಡು ಆಫೀಸ್ ಟೈಮಲ್ಲಿ ಹೋದ? ಬಾಸು, ಹಲೋ ಸರ್. ಒಂದು 10 ನಿಮಿಷ ಆಫೀಸಲ್ಲಿ ಇರ್ತೀನಿ ಸರ್. ನಾನು ಕಾಲ್ ಮಾಡೋಕ್ಕಿಂತ ಮುಂಚೆನೇ ಆಫೀಸಲ್ಲಿ ಇರಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮಗೆ? ಅಯ್ಯೋ ಸರ್, ಕ್ಲೈಂಟ್ ಜೊತೆ ಮೀಟಿಂಗ್ ಇತ್ತು ಸರ್. ಒದ್ದಾಡಿ ಒರಳಾಡಿ ಗುದ್ದಾಡಿ ಮುಗಿಸಿದ್ದೀನಿ. ಈಗ ಆಫೀಸ್ಗೆ ಬರ್ತಾ ಇದ್ದೀನಿ ಸರ್. ನೀನು ಬರೋ ತನಕ ನನ್ನ ಶೆಡ್ಯೂಲ್ನೆಲ್ಲ ನಾನು ಪೋಸ್ಟ್ಪೋನ್ ಮಾಡಬೇಕಾ? ಯಾವ್ಯಾವ ಮೀಟಿಂಗ್ ಇದೆ ಅಂತ ಒಂದು ಡೀಟೇಲ್ಸ್ ಕಳ್ಸೋಕ್ಕಾಗಲ್ಲ ನಿನಗೆ? ಅಯ್ಯೋ ಸರ್, ನಾನು ನಿಮ್ಮನ್ನ ಕೇಳ್ಬಿಟ್ಟೆ ಮೀಟಿಂಗ್ನ ಫಿಕ್ಸ್ ಮಾಡೋಣ ಅಂತಿದ್ದೆ. ಆದರೆ ನನಗೆ ನಿಮ್ಮ ಟೈಮು ತುಂಬ ಮುಖ್ಯ ಸರ್. ಅರು ಮಸಾಲಾಗೆ ಅರು ಮೇಡಮ್ ಬಿಟ್ರೆ ನೀವೇ ಅಲ್ವಾ ಸರ್? ಸುಮ್ಮನೆ ಬೆಣ್ಣೆ ಹೆಚ್ಚಕ್ಕೆ ಬರಬೇಡ, ಕೆಲಸದ ಬಗ್ಗೆ ಮಾತ್ರ ಮಾತಾಡು. ಅರ್ಥವಾಯ್ತು ಬಿಡಿ ಸರ್. ನೇರವಾಗಿ ಆಫೀಸ್ ವಿಷಯಕ್ಕೆ ಬಂದ್ಬಿಡ್ತೀನಿ. ಸರ್, ಚೆನ್ನೈ ಕ್ಲೈಂಟು ಮೀಟಿಂಗ್ ಫಿಕ್ಸ್ ಮಾಡಿ ಅಂತಿದ್ದಾರೆ. ಎಷ್ಟೊತ್ತು ಮಾಡಲಿ ಸರ್? ಸಂಜೆ 6 ಗಂಟೆಗೆ ಮಾಡು. 6 ಗಂಟೆಗ? ಕಷ್ಟ ಸರ್, ಕಷ್ಟ ಸರ್. ನಿನ್ನ ಕಷ್ಟ ಸುಖ ನೋಡಿಕೊಂಡು ನಾನು ಪ್ಲಾನ್ ಮಾಡಬೇಕಾ? ಸರ್, ನನ್ನನ್ನು ಬಿಡಿ ಸರ್. ನಾನು ಅರು ಮಸಾಲಾ ಕಂಪ್ನಿ ಮ್ಯಾನೇಜರು. ತಲೆನೋವಿದ್ರೂ ಬರಬೇಕು, ಜ್ವರ ಇದ್ರೂ ಬರಬೇಕು, ಏನೇ ಕಷ್ಟ ಆದರೂ ಬರಬೇಕು. ಆದರೆ ಅರು ಮಸಾಲಾ ಉತ್ತರಾಧಿಕಾರಿ ಇಲ್ಲದೆ ಇದ್ರೆ ಮೀಟಿಂಗ್ ಆಗುತ್ತಾ ಸರ್? ಇರಲ್ಲ ಅಂತ. ಅಯ್ಯೋ ಸರ್, ನಾನು ಹೇಳಿದ್ದು ವಿರಾಜ್ ಸರ್ ಬಗ್ಗೆ. ವಿರಾಜ್ ಸರ್ 6 ಗಂಟೆ ಮೇಲೆ ಯಾವುದೇ ಮೀಟಿಂಗ್ ಇಟ್ಕೋಬೇಡಿ ಅಂದ್ಬಿಟ್ಟಿದ್ದಾರೆ. ಇವತ್ತು 6 ಗಂಟೆ ಮೇಲೆ ಅಂಥದ್ದೇನಿದೆ? ಇವತ್ತಲ್ಲ ಸರ್, ಪ್ರತಿದಿನ 6 ಗಂಟೆ ಮೇಲೆ ಮೀಟಿಂಗ್ ಬೇಡ ಅಂದಿದ್ದಾರೆ. ಸಂಜೆ 6 ಗಂಟೆ ಮೇಲೆ ಅವ್ರಿಗೇನು ಕೆಲಸ ಮಾಡೋಕ್ಕಾಗಲ್ಲ ಅಂತ? ಕೆಲ್ಸಕ್ಕೇನು ಸರ್, ನೀವು ನಾನು ಎಲ್ಲರೂ ಮಾಡೋ ಕೆಲಸ ಒಬ್ಬರೇ ಮಾಡಿ ಬಿಸಾಕ್ತಾರೆ. ಅಧಿಕ ಪ್ರಸಂಗತನದ್ ಮಾತಾಡಿದ್ರೆ ನಿನ್ನ ಜಾಗಕ್ಕೆ ಬೇರೆಯವ್ರನ್ನ ತರಬೇಕಾಗತ್ತಷ್ಟೇ. ಅಯ್ಯಯ್ಯೋ, ಹಾಗೆಲ್ಲ ಹೇಳಿಲ್ಲ ಸರ್. ವಿರಾಜ್ ಸರ್ ಎಲ್ಲ ಕೆಲಸ ಮಾಡ್ತಾರೆ, ಆದರೆ ಆಫೀಸಲ್ಲಿ ಮಾಡಲ್ಲ ಅಂತ ಹೇಳಕ್ ಬಂದೆ ಅಷ್ಟೇ ಅಷ್ಟೇ. ವಿರಾಜ್ ಸರ್ಗೆ ಪರ್ಸ್ನಲ್ ಆಗಿ ಟೈಮ್ ಬೇಕಂತೆ, ಅದಕ್ಕೋಸ್ಕರ ಅವರು 6 ಗಂಟೆ ಮೇಲೆ ಆಫೀಸಲ್ಲಿ ಇರಲ್ಲ. ಸರಿ, ಅಷ್ಟರೊಳಗೆ ಮೀಟಿಂಗ್ ಫಿಕ್ಸ್ ಮಾಡು. ಸರ್, ಎಲ್ಲ ಅರ್ಥ ಆಯ್ತು ಸರ್. ಆಗೋ ಟೈಮ್ಗೆ ಎಲ್ಲಾನು ಕರೆಕ್ಟಾಗಿ ಆಗುತ್ತೆ ಸರ್. ಎಲ್ಲ ಅರೇಂಜ್ ಮಾಡ್ತೀನಿ ಸರ್. ಪರ್ಸ್ನಲ್ ಸ್ಪೇಸು ಅಂತ ವಿರಾಜು 6 ಗಂಟೆ ಮೇಲೆ ಏನು ಮಾಡ್ತಾನೆ? ಅದೇನು ಮಾಡ್ತಾನೆ ಅಂತ ನಾನು ನೋಡ್ತೀನಿ. ಏಕೆ ಹೇಳು ಏಕೆ ಅರಳಿದ ಮೊಗವು ಮೊಗ್ಗಾಯಿತೇಕೆ, ಚಂದದ ಕಣ್ಗಳು ಕೆಂಪಾಯಿತೇಕೆ, ಈ ಬೇಜಾರ್ ಯಾಕೆ ಯಾಕೆ ಯಾಕೆ? ಅಣ್ಣ, ನನಗೇನೂ ಆಗಿಲ್ಲ. ಕೆಲಸ ಬೇಗ ಆಗಬೇಕು ಅನ್ನೋ ಟೆನ್ಷನಲ್ಲಿದ್ದೆ ಅಷ್ಟೆ. ಹಾಗಿದ್ರೆ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಇವತ್ತು ಯಾಕೋ ಬೇಜಾರ ಕೆಲಸ ಮಾಡೋ ಆಗಿದೆ. ಹಾಗೇನೂ ಇಲ್ಲ, ಹದದಲ್ಲಿ ಬೇಯಿಸ್ತಾ ಇದ್ದೀನಿ ಅಷ್ಟೇ. ಈಗ ನೋಡಿ, ಸೂಪರ್ ಫಾಸ್ಟ್ ಅಡುಗೆ ಶುರು. ಇದು ನನ್ನ ಕುಕ್ತಂಗಿ ಅಂದ್ರೆ. ಯಾರು ಆ ವಿಕ್ಕಿ ಪಕ್ಕಿನಾ? ಅಣ್ಣ, ನನಗೆ ಅವರೊಬ್ಬರೇ ಎಲ್ಲ ಕಾಲ್ ಮಾಡೋದು. ಹೇಳಿ ಅಣ್ಣ. ಶನಿವಾರನಾ? ಈಗಾಗಲೇ ಶನಿವಾರ ಬೇರೆಯವ್ರು ಬುಕ್ಕಿಂಗ್ ಮಾಡ್ಕೊಂಡಿದ್ದಾರಣ್ಣ. ಇಲ್ಲ, ಹಿಂದೆ ಮುಂದೆ 4 ದಿನಕ್ಕೂ ಬುಕ್ಕಿಂಗ್ ಆಗಿದೆ. ಶುಕ್ರವಾರ ಆಗುತ್ತಾ? ಪರವಾಗಿಲ್ಲ ಅಣ್ಣ, 2 ಗಂಟೆಲಿ 100 ಜನಕ್ಕೆ ಜಲೇಬಿ ಮಾಡ್ಬೋದು. ಸರಿ ಅಣ್ಣ, ಹಾಗೆ ಆಗಲಿ. ಕುಕ್ತಂಗಿ, ನಿನ್ ಕೈಯೇನು ಕಬ್ಬಣನ? ಅಷ್ಟೊಂದು ಆರ್ಡರ್ ತಗೊಂತಿದ್ಯಲ್ಲ, ನಿನ್ ಕೈಯಲ್ಲಿ ಮಾಡೋಕ್ಕಾಗುತ್ತಾ? ಮಾಡಲೇಬೇಕಲ್ಲ ಅಣ್ಣ, ದುಡ್ಡು ಹೊಂದಿಸ್ಬೇಕಲ್ಲ. ನಗು ಕಾಫಿ. ಮಲ್ಲಿ, ಸಾಲ್ಗಾರರು ಮತ್ತೆ ಪ್ರಾಬ್ಲಮ್ ಕೊಡ್ತಿದ್ದಾರಾ? ಹಾಗೇನಿಲ್ಲ ಮೇಡಮ್. ಏನಾದರೂ ಸಮಸ್ಯೆ ಇದ್ರೆ ಹೇಳ್ಬೋದಲ್ಲ, ಅಡ್ವಾನ್ಸ್ ತಗೋ. ಬೇಡ ಮೇಡಮ್, ಅಡ್ವಾನ್ಸ್ ತಗೊಂಡ್ರೆ ತಿಂಗಳ ಕೊನೆಯಲ್ಲಿ ಮನೆ ಖರ್ಚು ಕಷ್ಟ ಆಗುತ್ತೆ. ಬೇರೆ ಏನಾದರೂ ಸಹಾಯ ಬೇಕಾ? ನೀವಿದ್ದೀರಾ ಅನ್ನೋ ಧೈರ್ಯ ಸಾಕು ಮೇಡಮ್. ಕೇಳಿದ್ರೆ ನೀವು ಸಹಾಯ ಮಾಡ್ತೀರಾ, ಇಲ್ಲ ಅನ್ನಲ್ಲ ಅನ್ನೋ ನಂಬಿಕೆಯಲ್ಲಿ ಪ್ರತಿ ಸಲ ನಿಮ್ಮ ಹತ್ರ ಕೇಳ್ಕೊಂಡ್ ಬರಬಾರ್ದಲ್ವಾ? ಅದು ಸರಿ ಹೋಗಲ್ಲ ಮೇಡಮ್. ನಿನ್ನ ಸ್ವಾಭಿಮಾನ ನಂಗೆ ಅರ್ಥ ಆಗುತ್ತೆ ಮಲ್ಲಿ. ಥ್ಯಾಂಕ್ ಯು ಮೇಡಮ್. ಕಷ್ಟನ ಧೈರ್ಯವಾಗಿ ಹೆದರ್ಸೋದು ಕಲಿ ಅಂತ ನೀವೇ ಹೇಳ್ತಾ ಇರ್ತೀರಲ್ಲ, ನಾನು ಧೈರ್ಯವಾಗೇ ಇದ್ದೀನಿ, ಸಮಸ್ಯೆನ ಎದುರಿಸ್ತೀನಿ. ಗುಡ್.
ನಿನಗೆ ಆ ಕೆಪಾಸಿಟಿ ಇದೆ ಅಂತ ನಾನು ಸುಮ್ಮನಾಗ್ತಿದ್ದೀನಿ. ನೋಡು, ನನ್ನಿಂದ ಏನಾದರೂ ಸಹಾಯ ಬೇಕಿದ್ರೆ ಕೇಳು, ಮುಜುಗರ ಪಟ್ಕೋಬೇಡ, ನಾನಿದ್ದೀನಿ. ಅಂಡರ್ಸ್ಟುಡ್? ನಂಗೆ ಗೊತ್ತು ಮೇಡಮ್. ನಾಗು ಕಾಫಿ ತಂದ್ಕೊಡಿ. ಆ ಮ್ಯಾಮ್. ಕುಕ್ತಂಗಿ, ಶಾಶ್ವತಿ ಮೇಡಮ್ ಇದಾರಲ್ವಾ, ನೀನು ಇಷ್ಟೊಂದು ಕಷ್ಟಪಡೋದು ಬೇಕಾ? ಅಣ್ಣ, ಇವತ್ತು ತಟ್ಟೆಲಿ ಅನ್ನ ಇದೆ, ನಾಳೆ ಅನ್ನಕ್ಕೆ ದುಡಿಬೇಡ ಅಂತಿದ್ಯಾ? ಈಗಾಗಲೇ ಈ ಮನೆ ಹಣದ ಋಣದಲ್ಲಿದ್ದೀನಿ. ನನಗೆ ಇನ್ನೂ ಸಿಂಪತಿ ಬೇಡ ಅಣ್ಣ. ಈ ಕೊಡ್ತಾ ಇರೋ ಗೌರವನೇ ಸಾಕು. ಇರೋ ಈ ಕೆಲಸದ ಮಧ್ಯೆ ಈ ರಮ್ಯನ ಸಂಭಾಳಿಸೋ ಕೆಲಸ ಬೇರೆ. ಹಲೋ ರಮ್ಯಾ, ಹೇಗಿದ್ಯಾ? ಇದು ಯಾವ್ದು ರೆಸಾರ್ಟ್ ಅಲ್ಲಿ ತಂದಿಟ್ಟು ಹೇಗಿದ್ಯಾ ಅಂತ ಬೇರೆ ಕೇಳ್ತಿದ್ಯಾ? ರಿಲ್ಯಾಕ್ಸ್ ರಮ್ಯಾ, ಫಾರಿನ್ ಹೋಗೋಕೆ ನೀನೇ ಅಲ್ವಾ ಬೇಡ ಅಂದಿದ್ದು? ಹಾಗಂತ ಇಲ್ಲಿ ತಂದ್ಬಿಡು ಅಂತ ಹೇಳಿದಿನ? ನಂಗೆ ಇಲ್ಲಿ ಎಷ್ಟು ಬೋರ್ ಆಗ್ತಿದೆ ಗೊತ್ತಾ? ಸ್ವಲ್ಪ ದಿನ ರಮ್ಯಾ, ನೀನ್ ಫಾರಿನ್ ಹೋಗ್ಲಿ ಅಂತಾನೆ ಅರು ಅಮ್ಮ ನಿಂಗೆ ಟಿಕೆಟ್ ಕೊಟ್ಟಿದ್ದು. ಈಗ ನೀನ್ ಫಾರಿನ್ ಹೋಗಿಲ್ಲ ಅಂತ ಗೊತ್ತಾದ್ರೆ ಅರು ಅಮ್ಮ ಅಪ್ಸೆಟ್ ಆಗಲ್ವಾ? ಅದು ನಿಜ. ಈ ಟೈಮಲ್ಲಿ ಅರು ಅಮ್ಮಂಗೆ ನನ್ ಮೇಲೆ ಒಳ್ಳೆ ಇಂಪ್ರೆಷನ್ ಇರ್ಬೇಕಾಗಿದ್ದು ತುಂಬಾ ಇಂಪಾರ್ಟೆಂಟ್. ರಮ್ಯಾ, ನೀನ್ ತುಂಬಾ ಒಳ್ಳೆ ಹುಡುಗಿ. ದುಡುಕಿ ಏನೇನೋ ಮಾಡಬೇಡ. ನಿನ್ನ ವಿರಾಜ್ ಮದ್ವೆ ಮಾತುಕತೆ ಬರೋ ತನಕ ನೀನೊಂದು ಸ್ವಲ್ಪ ತಾಳ್ಮೆಯಿಂದ ಇರು, ಓಕೆನಾ? ಅಂದ್ರೆ ನೀನ್ ಇನ್ನೂ ಮಾತುಕತೆ ಶುರು ಮಾಡಿಲ್ವಾ? ದೊಡ್ಡದಾಗಿ ಮದ್ವೆ ಮಾಡಿಸ್ತೀನಿ ಅದು ಇದು ಅಂತ ಹೇಳ್ದೆ. ಇಷ್ಟು ಸ್ಲೋ ಆಗಿದ್ರೆ ಹೇಗೆ? ಎಲ್ಲ ಶುರುವಾಗ್ತಿದೆ. ಇದರಲ್ಲಿ ವಿರಾಜ್ಗೆ ಸೂಟ್ ಆಗೋ ಹುಡುಗಿ ರಾಶಿ ನಕ್ಷತ್ರ ಇದೆ. ರಾಜಲಕ್ಷ್ಮಿ ಯೋಗ ಇರೋ ಹುಡುಗಿ ಆಗ್ಬೇಕು ಅಂತ ಹೇಳಿದೆ. ನಿನ್ನ ರಾಶಿ ನಕ್ಷತ್ರ ಯಾವುದು? ರಾಶಿ ನಕ್ಷತ್ರನಾ? ಏಕೆ? ಮದ್ವೆ ಮಾಡ್ಸೋದಕ್ಕೆ ಬೇಕಲ್ವ ರಮ್ಯಾ? ಹೌದಲ್ವಾ? ತುಲಾ ರಾಶಿ, ಸ್ವಾತಿ ನಕ್ಷತ್ರ ಅನ್ಸುತ್ತೆ. ಎಷ್ಟು ಸಾಕು. ಸಾಕ? ಏನಕ್ಕೆ? ಇವತ್ತು ಮನೆಗೆ ಬಂದ ಜ್ಯೋತಿಷಿಗಳು ನಿನ್ ರಾಶಿ ನಕ್ಷತ್ರನೇ ವಿರಾಜ್ಗೆ ಸೆಟ್ ಆಗೋದು ಅಂದಿದ್ದಾರೆ. ಹೌದಾ? ವಾವ್, ನಾನು ವಿರಾಜ್ ಪರ್ಫೆಕ್ಟ್ ಮ್ಯಾಚ್. ಅದನ್ನ ಜಾತಕ ನೋಡಿ ಹೇಳಕ್ ಏನೂ ಇಲ್ಲ, ನೋಡದೇ ಇದ್ರು ಅದೇ ಸತ್ಯ ಅಲ್ವಾ? ವಿರಾಜ್ ಯಾವತ್ತಿದ್ರು ನನ್ನವನೇ. ನಿನ್ನೋನಾಗಿ ಮಾಡೋ ಜವಾಬ್ದಾರಿ ನಂದು. ನೀನೇನು ಚಿಂತೆ ಮಾಡಬೇಡ. ರೆಸಾರ್ಟ್ನಲ್ಲಿದ್ಯಾ, ಎಂಜಾಯ್ ಮಾಡು ರಮ್ಯಾ. ವಿರಾಜ್ಗೆ ಯಾವ ರಾಶಿ ಯಾವ ನಕ್ಷತ್ರದ ಹುಡುಗಿ ಸೂಟ್ ಆಗ್ತಾಳೆ ಅಂತ ಡಿಸೈಡ್ ಮಾಡೋಳು ನಾನು ಮಾಡಿಸೋ ಈ ಮದ್ವೆಗೆ ವಿರಾಜ್ ಸೈಲೆಂಟ್ ಆಗಿ ಬಂದು ತಾಳಿ ಕಟ್ಬೇಕಷ್ಟೆ, ಬೇರೆ ಚಾಯ್ಸೇ ಇಲ್ಲ. ಅಭಿ, ಮಿಸ್ ಮೂಗುತಿ ಅವ್ರ ಮನೆಯವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕನ್ಸ್ತಿದೆ. ಏನಾದರೂ ಐಡಿಯಾ ಇದ್ರೆ ಕೊಡ. ಪುಷ್ಪಕ್ಕಂಗೆ ಕಾಲ್ ಮಾಡು. ಪುಷ್ಪಕ್ಕಂಗ? ಯಾಕೆ? ಬೇರೆ ಯಾವುದಾದ್ರು ಟ್ಯಾಪ್ ಹಾಳಾಗಿದ್ರೆ ರಿಪೇರಿ ಮಾಡಕ್ಕೆ ಹೋಗಿ ಬರ್ಬೋದಲ್ಲ. ನಾನು ಇಷ್ಟು ಸೀರಿಯಸ್ ಆಗಿ ಕೇಳಿದ್ರೆ ಇದ್ರಲ್ಲೂ ತಮಾಷೆ ಮಾಡ್ತೀಯಾ? ಮತ್ತಿನ್ನೇನು, ಅದರಲ್ಲಿ ಏನು ತಲೆ ಕೆಡ್ಸ್ಕೊಳ್ಳೋಂಥದ್ದಿದೆ? ಲಾಸ್ಟ್ ಟೈಮ್ ಡೆಲಿವರಿ ಬಾಯ್ ಥರ ಹೋಗಿದ್ದಲ್ಲ, ಈ ಸಲನೂ ನಿಯರ್ ಬೈ ಏರಿಯಾಗೆ ಬಂದಿದೆ ಅಂತ ಅಂದ್ಕೊಂಡು ಹೋಗು. ಪದೇ ಪದೇ ಅದೇ ರೀಸನ್ ಇಟ್ಕೊಂಡು ಹೋದ್ರೆ ಸುಳ್ಳು ಅಂತಾರೆ. ಇಲ್ಲದೇ ಇದ್ರು ಅದು ಸುಳ್ಳೆ. ಹೋಗಿ ಹೋಗಿ ನಿನ್ನನ್ನು ಕೇಳ್ತೀನಲ್ಲ. ಸೊಪ್ಪಡಿ ನಾಗೋಣ, ಕಾಲ ಸಿಗ್ಬೇಡ.
ಎಣ್ಣೆ ಎಣ್ಣೆ ಹಾಂ ಅಲ್ಲಣ್ಣ ಅರಿಶಿ ಕೊಡು. ಸಾಸ್ವೆ. ಕರಿಬೇವು. ಕರ್ಬೇಕಲ್ಲ ಹಾಂ ನಾನು ಕೊಟ್ಟೆ ಹಾಂ ಅಲ್ಲ ಕೊತ್ಮೀರಿ ಅಣ್ಣ ಇದನ್ನ ಹಾಕ್ತಾರ? ಹಾ ಆಮೇಲೆ ಹಾಕದ ಸರಿ ಸರಿ ಅಣ್ಣ ನಾನ್ ಮಾಡ್ತೀನಿ ಬಿಡು. ಈ ನಾಗು ಕೈ ಜೋಡಿಸಿದ್ಮೇಲೆ ಕೆಲಸ ಎಲ್ಲ ಪಟ 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 ಅಂತ ಆಗ್ಬಿಡುತ್ತೆ, ನೋಡ್ತಿರು. ವಿಕ್ಕಿ ಕಾಲ್ ಮಾಡ್ತಾ ಇದಾರೆ. ವಿಕ್ಕಿ ಪಕ್ಕಿನ ಕುಡಿ. ಏ ವಿಕ್ಕಿ ಪಕ್ಕಿ, ಹೀಗೆ ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಅವಿ ನಾಗು ಫೋನ್ ರಿಸೀವ್ ಮಾಡ್ದ ಕಣೋ. ಹೇಯ್, ಅವನಿಗೆ ವಾಯ್ಸ್ ಗೊತ್ತಾಗ್ಬಿಟ್ರೆ? ಮಲ್ಲಿಯವ್ರು ಏನು ಮಾಡ್ತಿದ್ದಾರೆ ಅಂತ ಕೇಳಕ್ಕೆ ಫೋನ್ ಮಾಡಿದೆ. ಏನ್ ಮಾಡ್ತಿದ್ದಾಳೆ ಅಂದ್ರೆ ಈಗ ಅಡುಗೆ ಮಾಡ್ತಿದ್ದಾಳೆ, ಆಮೇಲೆ ಜ್ಯೂಸ್ ಮಾಡ್ತಾಳೆ, ಆಮೇಲೆ ಎಲ್ಲ ಅಡುಗೆಗೂ ಸೊಪ್ಪು ಹಾಕ್ತಾಳೆ, ಆಮೇಲೆ ಮನೆಯವ್ರ ಜೊತೆ ದೇವಸ್ಥಾನಕ್ಕೆ ಹೋಗ್ತಾಳೆ, ಆಮೇಲೆ ಬೇಕರಿ ರೋಡಕ್ಕೆ ಬಂದ್ಬಿಟ್ಟು ಜೇಬಿ ಮಾಡ್ತಾಳೆ. ಇಷ್ಟೆಲ್ಲ ಮಾಡ್ತಾಳೆ ಅಂತ ನಾನು ಹಿಂಗೆ ಕೇಳಬೇಕು? ಹೇಳಲ್ಲ. ಹಾಗಾದ್ರೆ ಅವ್ರು ನನಗೆ ಸಿಗಲ್ವಾ? ಸಿಗಲ್ಲ. ನಾನು ಕುಕ್ತಂಗಿ ಕೆಲಸ ಮಾಡ್ತಿದ್ದಾಳೆ, ಬಿಜಿ ಇದ್ದಾಳೆ, ನೀನು ಕೆಲಸ ಮಾಡು, ಓಟ್ಲ ಹೊಡಿಬೇಡ. ಇಕ್ಕೋ ಫೋನು. ಅವಿ ಈ ನಾಗುದು ಅತಿ ಆಯ್ತು ಕಣ. ಅಣ್ಣ ಹೆಂಗೆ ಅವ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ಕೇಳ ಅವನು ಹಿಡ್ಕ. ಆದ್ರೂ ನನಗೆ ಬೇಕಾಗಿರೋ ಇನ್ಫಾರ್ಮೇಶನ್ ಕೊಟ್ಟ. ಏನು ಇನ್ಫಾರ್ಮೇಶನ್? ಅದೇ ಮಿಷನ್ ಮೂಗುತಿ ಮಲ್ಲಿ ಲವ್ ಶುರು. ಮಲ್ಲಿ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀಯಾಳಂತೆ. ಅದಕ್ಕೆ ಮಲ್ಲಿ ಎಲ್ಲೋ ವಿಕ್ಕಿ ಅಲ್ಲೇ. ಮಿಥಿಲಾ, ಸಂಜೆ 6 ಗಂಟೆಗೆ ಏನು ಮಾಡ್ತಾ ಇದೆಯಾ? ಇನ್ನೆಲ್ಲಿರ್ತೀನಿ ಮಾವ, ಆಫೀಸ್ ಕೆಲಸದಲ್ಲಿರ್ತೀನಿ, ಇಲ್ಲ ಯಾವ್ದಾದ್ರು ಮೀಟಿಂಗ್ ಅಸೈನ್ ಆದ್ರೆ ಅಲ್ಲಿರ್ತೀನಿ. ಸಂಜೆ 6 ಗಂಟೆ ಮೇಲೆ ಯಾವ ಮೀಟಿಂಗು ಇಟ್ಕೋಬೇಡ. ಅಕಸ್ಮಾತ್ ಅಸೈನ್ ಆಗಿದ್ರೆ ಕ್ಯಾನ್ಸಲ್ ಮಾಡು. ಯಾಕೆ ಮಾವ, ಏನಾಯ್ತು? ಸಮಥಿಂಗ್ ಬಿಗ್, ಏನೋ ದೊಡ್ಡದಾಗೋದಿದೆ. ಏನಾಗೋದಿದೆ? ವಿರಾಜ್ ರಹಸ್ಯ ಕತೆ ಇವತ್ತು ಸಂಜೆ ಹೊರಗೆ ಬರೋದಿದೆ. ಅದನ್ನು ಖುದ್ದು ನಾನು ಬಯಲಿಗೆ ಎಳಿತಾ ಇದ್ದೀನಿ. ನೋಡೋದಿಕ್ಕೆ ನೀನ್ ರೆಡಿ ಆಗಿರೋದು. ಏನು ರಹಸ್ಯನ? ಏನ್ ಹೇಳ್ತಿದ್ದೀರ ಮಾವ? ನಾನು ಹೇಳಲ್ಲ, ಈ ಸಲ ವಿರಾಜ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ. ಐ ವಿಟ್ನೆಸ್ ಬೇಕಲ್ವಾ, ಅದಕ್ಕೆ ನಿನ್ನನ್ನು ಕರಿತಾ ಇದ್ದೀನಿ. ನೀನ್ ಕಣ್ಣಾರೆ ನೋಡಿದೀನಿ ಅಂದ್ರೆ ಮನೆಯವರೆಲ್ಲ ನಂಬ್ತಾರಲ್ವಾ? ಮಾವ ಈಗ ಇದೆಲ್ಲ ಬೇಕಾ? ಬೇಕು, ಅದು ಇವತ್ತೇ ಆಗ್ಲೇಬೇಕು. ನಿಂಗೆ ಇವೆಲ್ಲ ಗೊತ್ತಾಗಲ್ಲ. ಇವತ್ತು ವಿರಾಜ್ ಏನು ಅಂತ ನಾನು ಪ್ರೂವ್ ಮಾಡ್ತೀನಿ, ನೋಡ್ತಾ ಇರು. ಮಾವ ಮಾವ ಈ ಮಾವನ ನಂಬೋದಕ್ಕಾಗಲ್ಲ. ಏನಾದ್ರೂ ಕಂಡು ಹಿಡಿದ್ರೂ ಹಿಡಿಬೋದು. ರಂಜಿತ್ ಮಾವ ವಿರಾಜ್ನ ಗೂಡ್ಸ್ ಗಾಡಿಲಿ ನೋಡಿ ಹೇಳಿದ್ಕೆ ಅರುಂಧತಿ ವಿರಾಜ್ ಕೆನ್ನೆಗೆ ಸರಿಯಾಗಿ ಒಂದು ಹೊಡೆದ್ಲು. ಈಗ ರಂಜಿತ್ ಮಾವ ಅದೇನ್ ಸಾಕ್ಷಿ ತರ್ತಾರೋ ಮನೇಲೀಗ ಇನ್ನೇನ್ ನಡೆಯಕ್ಕಿದ್ಯೋ. ಇದೆಯಮ್ಮ. ಹಾ, ಮೀನರಾಶಿ, ಉತ್ತರ ಭಾದ್ರ ನಕ್ಷತ್ರ, ಹೆಸರು ಪುಷ್ಪ. ಅತ್ತೆ, ನನ್ನ ಹೆಸರಲ್ಲಿ ಯಾಕೆ? ಬಸ್ರೆ ಇದ್ದಾಗ ಎಲ್ಲರ ಕಣ್ಣು ಬಿದ್ದಿರುತ್ತೆ. ಅರ್ಚನೆ ಪೂಜೆ ಮಾಡಿಸೋದ್ರಿಂದ ದೃಷ್ಟಿ ಆಗಲ್ಲ. ನಿಂಗೆ ಇದೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ನೀವು ಪುಷ್ಪ ಹೆಸರಲ್ಲೇ ಮಾಡಿ.
ಆಯ್ತಮ್ಮ. ಆದರೂ ಅತ್ತೆ, ದೊಡ್ಡೋರು ನೀವಿರುವಾಗ ನನ್ನ ಹೆಸರಲ್ಲಿ ಅರ್ಚನೆ ಮಾಡಿಸೋದು ನೋಡಿದ್ರೆ ನನಗೆ ಕಷ್ಟ ಆಗುತ್ತೆ. ನಿನಗೆ ಕಷ್ಟ ಆದರೆ ನಾನೇನು ಮಾಡೋಕ್ಕಾಗಲ್ಲ. ನಾನು ನನ್ನ ಸೊಸೆ ಹೆಸರಲ್ಲಿ ಅರ್ಚನೆ ಮಾಡಿಸ್ತಾ ಇದ್ದೀನಿ. ನೀನೇನು ಕಷ್ಟ? ಈಗ ನಾನು ನೋಡಿದ ಸಾಕು, ಆ ಕಡೆ ನೋಡು. ನಮೋ ಅಸ್ತು ಸರ್ಪೇಭ್ಯೋ ಏಕೆ ಚ ಪೃಥಿವೀ ಮನೋಜಂತರಿಕ್ಷೇ ಯೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ಅನ್ನೋ ನಾಗಃ ಪ್ರಚೋದಯಾತ್. ನಾಗಸ್ತ್ರಮಣ್ಯಃ ಸ್ವಾಮೇ ನಮಃ. ಪುಷ್ಪ, ಸುಸ್ತಾಗಿದ್ರೆ ಪ್ರದಕ್ಷಿಣೆ ಹಾಕಬೇಕು ಅಂತಾನೆ ಇಲ್ಲ ಕಣೆ. ಆರತಿ ತಗೊಂಡಿದ್ಯಲ್ಲ, ಅಷ್ಟು ಸಾಕು. ಎಲ್ಲಾದ್ರೂ ಹೋಗಿ ಕೂತ್ಕೊಳ್ಳೋಣವಾ? ಇಲ್ಲ ಅತ್ತೆ, ನಾನು ಆರಾಮಾಗಿದ್ದೀನಿ, ನನ್ನ ಕೈಲಾಗುತ್ತೆ. ಸುಸ್ತಾಗಿದ್ರು ನೀನೆಲ್ಲಿ ಹೇಳ್ತೀಯ? ಸರಿ ಬಾ, ಮೆತ್ತಗೆ ನಡ್ಕೊಂಡು ಹೋಗೋಣ. ಮಲ್ಲಿ ಬರ್ತಾಳಂತ? ಅತ್ತೆ, ಅವಳು ಜಿಲೇಬಿ ಕೊಟ್ಟು ಬರ್ತಾಳಂತೆ. ಹಾ, ಬರ್ಲಿ ಬಿಡು ನಿಧಾನಕ್ಕೆ. ಅತ್ತೆ, ಮಲ್ಲಿ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ? ಅದು ನನಗೆ 20,000 ಇಂಜೆಕ್ಷನ್ ಹಾಕ್ಬೇಕಲ್ವಾ, ಅದಕ್ಕ? ಸರ್, ವಿರಾಜ್ ಸರ್ ಯಾಕೆ ಸರ್ ದೇವಸ್ಥಾನಕ್ಕೆ ಬರ್ತಾರೆ? ನಾವ್ಯಾಕೆ ಅವ್ರನ್ನ ಫಾಲೋ ಮಾಡ್ಕೊಂಬರ್ಬೇಕು? ನೋಡಿ, ಈಗ ಇಲ್ಲೆಲ್ಲೂ ವಿರಾಜ್ ಸರೇ ಕಾಣಿಸ್ತಾ ಇಲ್ಲ. ಯಾಕಿಲ್ಲ? ಅವ್ನ ಕಾರ್ ನೋಡು, ಅಲ್ಲೇ ಪಾರ್ಕ್ ಮಾಡಿದ್ದಾನೆ. ಅದೇ ನಾನು ಹೇಳಿಲ್ವಾ, ವಿರಾಜ್ ಸರ್ ದೇವಸ್ಥಾನಕ್ಕೆ ಬಂದಿದ್ದಾರೆ. ಭಕ್ತಿ ಸಾರ್, ಭಕ್ತಿ. ಭಕ್ತಿನ ಪ್ರೀತಿನ ನೋಡೇ ಬಿಡೋಣ. ಪ್ರೀತಿನ? ಸಾರ್, ಏನ್ ಹೇಳ್ತಿದ್ದೀರಾ? ಅಂದ್ರೆ ನಾವು ವಿರಾಜ್ ಸರ್ನ ಫಾಲೋ ಮಾಡಿರೋದು? ಅವನು ಯಾವ್ದಾದ್ರು ಹುಡುಗಿನ ಫಾಲೋ ಮಾಡ್ತಾ ಇದ್ದಾನ ಅಂತ ನೋಡ್ಲಿಕ್ಕೆ. ಅಲ್ಲ ಸರ್, ನಮ್ಮ ವಿರಾಜ್ ಸರ್ ಹುಡುಗಿನ ಫಾಲೋ ಮಾಡೋದ? ನಾನು ನಿನಗೆ ಕಾಮಿಡಿ ಮಾಡೋರ್ ತರ ಕಾಣಿಸ್ತಾ ಇದ್ದೀನ? ಇಲ್ಲ ಸರ್. ಅಲ್ಲ ಸರ್, ವಿರಾಜ್ ಸರ್ ಆಫೀಸಲ್ಲಿ ಅಷ್ಟೆಲ್ಲ ಚೆನ್ನಾಗಿರೋ ಹುಡುಗಿರು ಮುಂದೆನೆ ಓಡಾಡ್ತಾ ಇದ್ರು ಕಣ್ಣೆತ್ತು ನೋಡಲ್ಲ ಅಂತ ಆಸಾಮಿ ನಮ್ಮ ವಿರಾಜ್ ಸರ್. ಅಂಥದ್ರಲ್ಲಿ ಯಾವುದೋ ಹುಡುಗಿಗೋಸ್ಕರ ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರಲ್ಲ, ಅದಕ್ಕೆ ನನಗೆ ನಗು ಬಂದ್ಬಿಡ್ತು ಸರ್. ನೋ ಚಾನ್ಸ್ ಸರ್, ಅವೆಲ್ಲ ಇಲ್ವೇ ಇಲ್ಲ. ಹುಡುಗಿನ ಹುಡ್ಕೊಂಡೇ ಬಂದಿದ್ದಾನಲ್ವಾ? ಒಳಗಡೆ ಸ್ವಾಮಿ ಕಾರ್ಯ ಆಗತ್ತಾ ಸ್ವಕಾರ್ಯ ಆಗತ್ತಾ ನೋಡೋಣ. ಸರ್, ಅದೇಗೆ ನೀವು ಅಷ್ಟೊಂದು ಶೂರಾಗಿ ಹುಡುಗಿನೇ ನೋಡಕ್ ಬಂದವ್ರೆ ಅಂತ ಹೇಳ್ತೀರಾ? ಅವನು ಇತ್ತೀಚೆಗೆ ತುಂಬಾ ವಿಚಿತ್ರವಾಗಿ ಆಡ್ತಾ ಇದ್ದಾನೆ. ನಂಗೆ ಡೌಟ್ ಇದೆ. ಡೌಟಾ? ಕನ್ಫರ್ಮ್ ಆಗಿ ಗೊತ್ತಿಲ್ಲ. ನೀವು ಹೇಳಿದ್ ನೋಡಿ, ನಾನೆಲ್ಲೋ ವಿರಾಜ್ ಸರ್ ನಿಜವಾಗ್ಲೂ ದೇವಸ್ಥಾನದಲ್ಲಿ ಹುಡುಗಿ ಜೊತೆಲೇ ಇದಾರೇನೋ ಅಂತ ಅನ್ಕೊಂಬಿಟ್ಟೆ. ಇದ್ದೇ ಇರ್ತಾನೆ, ನೀನೇ ನಿನ್ ಕಣ್ಣಾರ ನೋಡುವಂತೆ. ಮಲ್ಲಿ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದಾಳೆ? ಅದು ನನಗೆ 20,000 ಇಂಜೆಕ್ಷನ್ ಹಾಕ್ಬೇಕಲ್ವಾ, ಅದಕ್ಕ? 20,000 ಹೊಂದ್ಸೋದೇನು ಕಷ್ಟನೇನೆ? ನಿನ್ನ ಗಂಡ ಯಾರು? ವಿಶ್ವ. ನೀನು ಅವನ್ನ ನಂಬೋದು. ಹೇಗೋ ಹೊಂದಿಸ್ತಾನೆ ಬಿಡು. ಹಾಗೆಲ್ಲ ಅವನು ತಂಗಿ ಮೇಲೆ ಭಾರ ಹಾಕೋನಲ್ಲ. ಮತ್ತೆ ಯಾಕತ್ತೆ ಮಲ್ಲಿ ರಾತ್ರಿ ಜಿಲೇಬಿ ಮಾಡ್ತಾ ಇರ್ತಾಳೆ? ಯಾಕೆ ಅಂದರೆ ಮಾಡಿದಾಳಲ್ಲ ಸಾಲ, ತೀರ್ಸಕ್ ಬೇಕಲ್ವಾ, ಅದಕ್ಕೆ. ನೀನು ಹೀಗೆ ಜಾಸ್ತಿ ಮಾತಾಡ್ಕೊಂಡೇ ಬಂದರೆ ಪ್ರದಕ್ಷಿಣೆ ಹಾಕೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಸುಮ್ಮನೆ ಬರ್ತೀಯಾ? ನಡಿ. ಎಷ್ಟು ಮಾತಾಡ್ತೀಯೇ, ನಡಿ. ದೇವ್ರೆ, ಪುಷ್ಪಾಗೆ ಏನೂ ತೊಂದರೆ ಆಗದೆ ಇರೋ ಹಾಗೆ ನೀನೇ ಕಾಪಾಡಬೇಕಪ್ಪ.
ಸದ್ಯ ಸರಿಯಾದ ಸಮಯಕ್ಕೆ ಬಂದೆ ನೋಡು ಪುಷ್ಪ, ನೀನೇನೂ ಆಗಿಲ್ಲ ತಾನೆ? ಗಾಬರಿ ಮಾಡ್ಕೋಬೇಡ. ಇಲ್ಲ ಅತ್ತೆ, ನನಗೇನೂ ಆಗಿಲ್ಲ. ವಿಕ್ಕಿ ಅವರೇ, ನಿಮ್ಮ ಕೈಗೇನು ಪೆಟ್ಟಾಗಿಲ್ಲಲ್ಲ? ಇಲ್ಲಕ್ಕ, ಏನೂ ಆಗಿಲ್ಲ. ಬನ್ನಿ ಪ್ರದಕ್ಷಿಣೆ ಮುಂದುವರ್ಸೋಣ. ಅದಿರ್ಲಿ, ನೀನೇಲಿ ಇವತ್ತು ದೇವಸ್ಥಾನದಲ್ಲಿ? ಈ ಸಲ ವಿರಾಜ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತೀನಿ.